ಕೃಷ್ಣಾ ನದಿಯ ನೀರನ್ನು ಹರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ವಕೀಲರ ಸಂಘದ ವತಿಯಿಂದ ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಮ್ಮ ಕಾರ್ಯದರ್ಶಿ ಒಂದೆರಡು ಮಾತು ಮಾತಾಡ್ತಾರೆ. ಶಾಶ್ವತ ನೀರಾವರಿ ಹೋರಾಟ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸತತವಾಗಿ 30 ವರ್ಷಗಳಿಂದ ನಡೀತಾ ಇದೆ. ಆದರೂ ಕೂಡ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮತ್ತು ಇವತ್ತು ಬ್ಯಾಂಗ್ಳೂರು ರೂರಲ್ ಇಲ್ಲಿ ಕೂಡ ಕುಡಿಯುವ ನೀರಿನ ವ್ಯವಸ್ಥೆ ಅಂತಿಲ್ಲ. ಇವಾಗ ಬೋರ್ ನೀರನ್ನು ಕುಡಿದು ಅದರಿಂದ ಫ್ಲೋರೈಡ್ ಕಂಟೆಂಟು ಇದೆಲ್ಲ ಜಾಸ್ತಿ ಆಗಿರೋದ್ರಿಂದ ರೋಗಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನಿರಂತರವಾದ ಒಂದು ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಏನು ನಮ್ಮ ಕೃಷ್ಣಾ ವಾಟರ್ ಇವತ್ತು ಕುಪ್ಪಂಗೆ ಬರ್ತಾ ಇದೆ, ಅದನ್ನು ಕೂಡ ಕೋಲಾರ ಜಿಲ್ಲೆಗೆ ನೀಡಬೇಕು ಅಂತ ಹೇಳಿ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ರಿಟೈರ್ಡ್ ಚೀಫ್ ಜಸ್ಟಿಸ್ ಸನ್ಮಾನ್ಯ ಶ್ರೀ ಗೋಪಾಲ ಗೌಡರು ಕೂಡ ಇವತ್ತು ಕೋಲಾರಲ್ಲಿ ನಡೀತಾ ಇರುವ ಶಾಶ್ವತ ನೀರಾವರಿ ಹೋರಾಟದ ಸಮಾವೇಶದಲ್ಲಿ ಇವತ್ತು ಭಾಗವಹಿಸಿದ್ದಾರೆ. ಅದರ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ವಕೀಲರ ಸಂಘಗಳು ಕೂಡ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಡೀತಕ್ಕಂಥ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಬೆಂಬಲ ನೀಡ್ತಾ ಇದ್ದಾರೆ. ಅದರ ಅಂಗವಾಗಿ ಇವತ್ತು KGF ವಕೀಲರ ಸಂಘದ ವತಿಯಿಂದ ಕೂಡ ಇವತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ ಅನ್ನು ಕೂಡ ನಾವು ಬಹಿಷ್ಕಾರ ಮಾಡಿ ಈ ಹೋರಾಟ ಯಶಸ್ವಿಯಾಗಬೇಕಂತ ಬಂದಿದ್ದೀವಿ. ಇಲ್ಲಿ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಎಸ್ ರಾಜಗೋಪಾಲ ಗೌಡರ ಅವರು ನಮ್ಮ ತಹಸೀಲ್ದಾರ್ ಅವರಿಗೆ ನಮ್ಮ ವಕೀಲರ ಸಂಘದ ವತಿಯಿಂದ ಒಂದು ಮೆಮೊರಂಡವನ್ನು ನೀಡುತ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡಿದ್ದೇವೆ, KGFನಲ್ಲಿ ಈ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರತಕ್ಕಂಥ ಬೇತಮಂಗಲ ಡ್ರಿಂಕಿಂಗ್ ವಾಟರ್ ಏನಿದೆಯೋ ಅದು ಇಡೀ ಕ್ಷೇತ್ರಕ್ಕೆ ಉಪಯೋಗವಾಗುವಂತೆ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ KGFನಲ್ಲಿ ಇರತಕ್ಕಂಥ ಟ್ಯಾಂಕರ್ ವಾಟರ್ ಇದೆಲ್ಲ ಅದನ್ನೆಲ್ಲ ಕೂಡ ಟೆಸ್ಟಿಫೈ ಮಾಡಿ ಅದರಲ್ಲೆಲ್ಲ ಕರೆಕ್ಟ್ ನೀರಿದೆಯಾ ಅನ್ನೋದನ್ನ ಮಾಡಬೇಕು. KGFನಲ್ಲಿ ಕುಡಿಯುವ ನೀರಿಗೆ ಹಲವಾರು ಸಮಸ್ಯೆಗಳಿದೆ, ಅದನ್ನು ಕೂಡ ತಾವು ಈ ಮೆಮೊರಂಡಮ್ ಜೊತೆಯಲ್ಲಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಮಾಡಬೇಕು ಅಂತ ಹೇಳಿ ಈ ಮೆಮೊರಂಡಮ್ ಅನ್ನ ನಮ್ಮ ವಕೀಲರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ರಾಜಗೋಪಾಲ ಗೌಡರು ತಹಸೀಲ್ದಾರ್ ಅವರಿಗೆ ನೀಡುತ್ತಾರೆ. ಏನು ಈ ದಿನ ಕೋಲಾರ್ನಲ್ಲಿ ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತಂದರೆ ಸರ್ಕಾರದ ಒಂದು ಗಮನವನ್ನು ಹರಿಸಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಾದಂಥ ಗೋಪಾಲ್ ಗೌಡರ ನೇತೃತ್ವದಲ್ಲಿ ರೈತ ಸಂಘಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಅಲ್ಪಸಂಖ್ಯಾತರು ಎಲ್ಲ ಸಂಘಟನೆಗಳು ಸೇರಿ ಈ ದಿನ ಏನು ಅಲ್ಲಿ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಕೋಲಾರಲ್ಲಿ. ಆ ಒಂದು ಸಮಾವೇಶಕ್ಕೆ ಬೆಂಬಲವಾಗಿ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿನ ವಕೀಲರ ಸಂಘಗಳ ಪದಾಧಿಕಾರಿಗಳು ಮತ್ತು ಎಲ್ಲ ವಕೀಲರು ಸಹ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಈ ಒಂದು ಹಿನ್ನೆಲೆಯಲ್ಲಿ ಏನು ಕೋಲಾರ ಜಿಲ್ಲೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಬೋರ್ವೆಲ್ಲನ್ನು ಕೊರೆಸಿದಾಗ ಸುಮಾರು 1500 ಅಡಿಗಳನ್ನು ಸಹ ಹಾಕಿದ್ರೂ ಸಹ ನೀರು ಬಂದರೂ ಅದು ಫ್ಲೋರೈಡ್ನಿಂದ ಕೂಡಿರ್ತದೆ. ಅದನ್ನು ಕುಡಿಯುವ ನೀರಿಗೆ ಉಪಯೋಗಿಸೋದಕ್ಕೆ ಅದು ಸಹಕಾರ ಕೊಡ್ತಾ ಇಲ್ಲ ಮತ್ತು ಅದನ್ನು ಏನಾದರೂ ನಾವು ಸೇವನೆ ಮಾಡಿದಂಥ ಪಕ್ಷದಲ್ಲಿ ಹಲವಾರು ರೋಗ ರುಜಿನಗಳಿಗೆ ಜನ ತತ್ತರಿಸ್ತಾ ಇದ್ದಾರೆ. ಹಾಗಾಗಿ ಈ ಕೂಡಲೇ ಕರ್ನಾಟಕ ಸರ್ಕಾರ ಏನು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಒಂದು ಎಲ್ಲ ಜಿಲ್ಲೆಗಳಿಗೂ ಸಹ ಶಾಶ್ವತವಾದ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು. ಮತ್ತು ಕೃಷ್ಣಾ ನದಿ ಏನಿದೆ, ಆಂಧ್ರ ಪ್ರದೇಶ ಸರ್ಕಾರ ಈ ಒಂದು ಕುಪ್ಪಂ ಒಂದು ತಾಲೂಕಿಗೆ ಸಹ ಕೃಷ್ಣಾ ನದಿಯ ನೀರನ್ನು ಹರಿಸ್ತಾ ಇದೆ, ದೊಡ್ಡದೊಂದು ಕಾಲುವೆ ಮುಖಾಂತರ. ಅದನ್ನೂ ಸಹ ಮಾತನಾಡಿ ಪಕ್ಕದ ಒಂದು ಆಂಧ್ರ ಪ್ರದೇಶ ಸರ್ಕಾರದ ಜೊತೆಯಲ್ಲಿ ಒಂದು ಮಾತುಕತೆ ನಡೆಸಿ ಆ ಒಂದು ನೀರನ್ನು ನಮ್ಮ ಬಂಗಾರಪೇಟೆ KGF ತಾಲೂಕಿಗೆ ಮತ್ತು ಕೋಲಾರ ಜಿಲ್ಲೆಗೇನೆ ಅದನ್ನು ನಾವು ನೀರನ್ನು ಹಾಯಿಸಿದರೆ ಪ್ರತಿಯೊಬ್ಬ ರೈತ ಕುಟುಂಬ ಸಹ ಬದುಕೋದಕ್ಕೆ ಒಂದು ಅನುಕೂಲ ಆಗುತ್ತೆ ಮತ್ತು ನಾವೆಲ್ಲ ಸಹ ಬದುಕೋದಕ್ಕೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಬೇತಮಂಗಲದಲ್ಲಿ ಏನಿದೆ ನೀರು ಕುಡಿಯುವ ನೀರಿನ ಯೋಜನೆ, ಅದನ್ನು ಹಿಂದಿನ ದಿನಗಳೆಲ್ಲ ಅಲ್ಲಿಂದ KGF ಜನತೆಗೆ ಅದನ್ನು ಕೊಡ್ತಾಯಿದ್ರು.
ಅದನ್ನು ಸಂಸ್ಕರಣೆ ಮಾಡಿ ಆ ಒಂದು ನೀರನ್ನು ಈ ನಮ್ಮ KGF ಜನತೆಗೆ ಉಪಯೋಗಿಸೋದಕ್ಕೆ ಕೊಡ್ತಾಯಿದ್ರು. ಈಗ ಅದು ಸ್ಥಗಿತಗೊಂಡಿರುವ ಕಾರಣದಿಂದ ಆ ಒಂದು ಘಟಕ ಸ್ಥಗಿತವಾಗಿದೆ ಮತ್ತು ನಮ್ಮ 10 ಕಿಲೋಮೀಟರ್ ಹಂತದಲ್ಲಿ ಬಂಗಾರಪೇಟೆಗೆ 10 ಕಿಲೋಮೀಟರ್ ಹಂತದಲ್ಲಿ ಏನು ಯರಗೋಳ್ ನೀರಿನ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಸರ್ಕಾರ. ಅದು ಕೇವಲ KGF ಕಾನ್ಸ್ಟಿಟ್ಯೂನ್ಸಿಗೆ 10 ಕಿಲೋಮೀಟರ್ ಇದೆ. ಆ ಒಂದು 10 ಕಿಲೋಮೀಟರ್ನ ನಮ್ಮ KGF ತಾಲೂಕಿಗೆ ಹರಿಸಿದ್ರೆ ತುಂಬ ಅನುಕೂಲವಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಒಂದು ನಿಟ್ಟಿನಲ್ಲಿ KGF ವಕೀಲರ ಸಂಘ ನಮ್ಮ ಎಲ್ಲ ಪದಾಧಿಕಾರಿಗಳು ಎಲ್ಲ ವಕೀಲ ಮಿತ್ರರ ಜೊತೆಯಲ್ಲಿ ಈ ಒಂದು ಮನವಿ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಶಾಶ್ವತ ನೀರು ಹೋರಾಟಕ್ಕೆ, ಶಾಶ್ವತ ನೀರಿನ ಹೋರಾಟಕ್ಕೆ, ಜಯವಾಗಲಿ. ಶಾಶ್ವತ ನೀರು ಹೋರಾಟಕ್ಕೆ. ಅದು ನ್ಯಾಯಾಂಗ ಪ್ರಕರಣ ಸಂಬಂಧಗಳು ಯಾವುದೋ ಇರ್ಬೋದು, ಲೀಗಲ್ ಇಶ್ಯೂಸ್, ಬಟ್ ಅವರು ಅದನ್ನು ಇವತ್ತು ಕೋರ್ಟ್ ಪ್ರೊಸೀಡಿಂಗ್ಸ್ನ ಬಹಿಷ್ಕರಿಸಿ ಬಂದು ಹೋರಾಟಕ್ಕೆ ನಿಂತಿದ್ದಾರೆ ಅಂದರೆ ಇದ್ರ ಮಹತ್ವ ತೋರಿಸೋದು. ಕುಡಿಯುವ ನೀರಿಗಾಗಿ ಎಲ್ಲ ವಕೀಲರು ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ. ಸೊ ಬೇಸಿಕಲಿ ಕೃಷ್ಣಾ ನದಿ ಇಂಟರ್ ಸ್ಟೇಟ್ ರಿವರ್. ಸೊ ಎರಡು ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ನಡುವೆ ಸಮನ್ವಯ ಸಾಧನೆ ಮಾಡಿ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಇನ್ವಾಲ್ವ್ಮೆಂಟ್. ಸೊ ಇಟ್ ರಿಕ್ವೈರ್ಸ್ ಕೋಆಪರೇಷನ್ ಆಫ್ ಬೋತ್ ದ ಸ್ಟೇಟ್ ಗೌರ್ಮೆಂಟ್ಸ್ ಅಲಾಂಗ್ ವಿತ್ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಬೇಕಾಗ್ತದೆ. ನಮ್ಮ ಕಡೆಯಿಂದ ನಾವೇನು ಮಾಡ್ಬೋದು, ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ರೆಪ್ರೆಸೆಂಟೇಷನ್ ಕೊಡ್ಬೋದು. ಈ ಥರ ಕುಡಿಯೋ ನೀರು ಸಮಸ್ಯೆ ಇದೆ, ಇದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ನಾವು ಸರ್ಕಾರದ ಗಮನ ಸೆಳೀಬೋದು. ಈ ಥರ ಈ ಒಂದು ದಿನದ ಕೋರ್ಟ್ ಸಿಟ್ಟಿಂಗ್ನೇ ಅವರು ಫೋರ್ಗೋ ಮಾಡಿ ಬಾಯ್ಕಾಟ್ ಮಾಡಿ ದೇ ಕಮ್ ಟು ರೇಸ್ ಇಶ್ಯೂ ರಿಗಾರ್ಡಿಂಗ್ ವಾಟರ್ ಡಿಸ್ಪ್ಯೂಟ್. ಸೊ ಅದೇ ವಾಟರ್ ಶಾರ್ಟೇಜ್ ಆಗಲಿ, ಡ್ರಿಂಕಿಂಗ್ ವಾಟರ್ ಇದ್ರ ಬಗ್ಗೆ ಹೇಳಿದ್ದಾರೆ. ಹಾಗೆ ಟ್ಯಾಂಕರ್ಗಳ ಬಗ್ಗೆನೆಲ್ಲ ಸ್ವಲ್ಪ ಗಮನ ತಂದಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ಹೆಚ್ಚು ಕ್ರಮ ಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಾವು ಸ್ವಲ್ಪ ನಮ್ಮ ಕಡೆಯಿಂದ ಕಂದಾಯ ಇಲಾಖೆ ಕಡೆಯಿಂದ ಏನು ಅಗತ್ಯ ಕ್ರಮ ಕೈಗೊಳ್ಬೋದು ಅದು ಕೈಗೊಳ್ಳೋ ಭರವಸೆ ನಾವು ನೀಡ್ತಾ ಇದ್ದೀವಿ. ಹಾಗೆ ನೀವೇನು ಇವತ್ತು ಮನವಿ ಪತ್ರ ಕೊಟ್ಟಿದ್ದೀರಿ, ಇದನ್ನು ನಾವು ಹಿಂದೆ DC ಸಾಹೇಬರಿಗೆ ನಾವು ಇದನ್ನು ಕಳಿಸ್ಕೊಡ್ತೀವಿ ಪತ್ರನ ಹೇಳಿ ನಾನು ನೀರಾವರಿ ಏನು ಶಾಶ್ವತ ನೀರಾವರಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತೇಳಿ ಈ ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀವಿ. ತಹಸೀಲ್ದಾರ್ ಅವರು ಬಂದು ಈ ಒಂದು ಮನವಿ ಪತ್ರವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ವಕೀಲರ ಸಂಘದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ. ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ.